ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಗಣೇಶ ಮತ್ತು ಗೌರಿ ಹಬ್ಬದ ವ್ಲಾಗ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಆ್ಯಕ್ಚುಲಿ ಇವತ್ತು ಈಗ ನಾನು ಇಂಟ್ರೋ ಏನು ತೊಗೊಂಡಿರಲಿಲ್ಲ, ಸೊ ಹಾಗಾಗಿ ಇಂಟ್ರೋ ತೊಗೊತಾ ಇದ್ದೀನಿ. ಬಟ್ ಗಣೇಶ ಹಬ್ಬ ಕೂಡ ಮುಗ್ದೋಗಿದೆ. ಸೊ ಹಾಗಾಗಿ ನೀವು ನೋಡ್ಬೋದು ನನ್ನ ಫೇಸಲ್ಲೆಲ್ಲ ಪೂರ್ತಿ ಏನು ಬರೀ ಕುಂಕುಮ ಅದೇ ಇದೆ. ಸೊ ನಾನು ಗೌರಿ ಹಬ್ಬದ್ದು ಸ್ವಲ್ಪ ಗ್ಲಿಮ್ಸಸ್ ತೊಗೊಂಡಿದ್ದೀನಿ, ಗಣೇಶ ಹಬ್ಬದ್ದು ತೊಗೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ಸ್ವಲ್ಪ ನಾವೇನು ರೆಡಿ ಮಾಡ್ಕೊತೀವಲ್ಲ, ಇದು ಚಕ್ಲಿ ಅದನ್ನೆಲ್ಲ ಒಂದು ಸ್ವಲ್ಪ ಗ್ಲಿಮ್ಸಸ್ ತೊಗೊಂಡಿದ್ದೀನಿ. ಸೊ ನಾನು ಇಂಟ್ರೋ ತೊಗೊಂಡಿರಲಿಲ್ಲ ಅಂತ ಯಾವುದ್ರಲ್ಲೂ ಇಂಟ್ರೋ ತೊಗೊಳಕ್ಕಾಗಲಿಲ್ಲ, ಹಾಗಾಗಿ ಈಗ ಇಂಟ್ರೋ ತೊಗೊತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ. ಹೋಗಿ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ವಿ, ಆಮೇಲೆ ಗೌರಿ ಹಬ್ಬ ಹೇಗೆ ಆಚರಿಸಿದ್ವಿ, ಗಣಪತಿ ಹಬ್ಬ ಹೇಗೆ ಆಚರಿಸಿದ್ವಿ ಎಲ್ಲದನ್ನು ನೋಡ್ಕೊಂಬನ್ನಿ, ಹೋಗಿ. ಸೊ ಇದು ನಾವು ಗೌರಿ ಗಣೇಶ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದು. ಇದು ಒಂದು 1 ಡೇ ಬ್ಯಾಕ್ ಅನ್ಸುತ್ತೆ, ಹಬ್ಬದ ಹಿಂದಿನ ದಿನ ಚಕ್ಲಿ ಮಾಡ್ಕೊತಾ ಇದ್ವಿ. ಸೊ ಅಂದ್ರೆ ನಮ್ಮಮ್ಮ ಚಕ್ಲಿ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಮಾಡಿ ಒಂದ್ ಸ್ವಲ್ಪ ಎತ್ತಿಟ್ಟಾದ್ಮೇಲೆ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಸೊ ನಮ್ಮಮ್ಮ ಅಲ್ಲಿ ಹಿಟ್ ಕಲ್ಸ್ ಎಲ್ಲ ಇದ್ ಮಾಡ್ತಿದ್ರೆ ನಾನು ಇಲ್ಲೆಲ್ಲ ಚಕ್ಲಿ ಬೇಯಿಸ್ತಾ ಇದ್ದೆ. ಸೊ ಈ ತರ ನಾವು ಹಬ್ಬಕ್ಕೆ ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು ಎಲ್ಲ ಮಾಡಿದ್ವಿ. ನಾನು ಇದೊಂದ್ರದ್ದು ಗ್ಲಿಮ್ಸಸ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ಇದನ್ನೆಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅಮ್ಮ. ಬಿಕಾಸ್ ಬೆಳಗ್ಗೆನೆ ಬೇಗ ಎದ್ದು ಗಂಗೆ ಪೂಜೆ ಮಾಡ್ತೀವಿ ನಮ್ಮ ಕಡೆ, ಮೋಸ್ಟ್ ಆಫ್ ದ ಮನೇಲಿ ಮಾಡ್ತಾರೆ. ಸೊ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡಕ್ಕೆ ಈಸಿ ಅನ್ನೋ ಒಂದು ಕಾರಣಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದು ಬಂದು ಬೆಳಗ್ಗೆದು ವಿಡಿಯೋ. ಬೆಳಗ್ಗೆ 6 ಗಂಟೆಗೆ ನಾವು ಪೂಜೆ ಮಾಡಬೇಕಿತ್ತು, ಗಂಗೆ ಪೂಜೆ ಅವಾಗಲೇ ಇದ್ದಿದ್ದು. ಸೊ ನಾನು ಎದ್ದಿರ್ಲಿಲ್ಲ ಪೂಜೆಗೆ, ಯಾಕಂದ್ರೆ ನಾನು ಎದ್ರೆ ಅರ್ಜುನ್ ಇರ್ಲಿಲ್ಲ. ಸೊ ನಾನು ಎದ್ರೆ ಪಾಪುನು ಎದ್ಬಿಡ್ತಾನೆ, ಮತ್ತೆ ಪಾಪು ಎದ್ರೆ ಪೂಜೆನೂ ಮಾಡೋಕ್ಕಾಗಲ್ಲ. ಸೊ ಅಮ್ಮ ಮತ್ತೆ ಸುಷ್ಮಿತಾ, ನನ್ನ ತಮ್ಮ ಇದ್ದಾನ, ತಮ್ಮನ ಹೆಂಡತಿ, ಅವರಿಬ್ರು ಪೂಜೆ ಮಾಡಿದ್ರು. ಸ್ವಲ್ಪ ಗ್ಲಿಮ್ಸಸ್ ತಗೊಳಕ್ ಹೇಳಿದ್ದೆ. ಸೊ ಹಾಗಾಗಿ ನಮ್ಮಮ್ಮ ಮತ್ತೆ ಅವಳು ಸೇರ್ಕೊಂಡು ಸ್ವಲ್ಪ ಗ್ಲಿಮ್ಸಸ್ ತಗೊಂಡಿದ್ರು. ಇದು ಬೆಳಗ್ಗೆನೆ ಗಂಗೆ ಪೂಜೆ ಮಾಡ್ತಿರೋ ಅಂತ ಒಂದು ವಿಡಿಯೋ. ಗಂಗೆ ಪೂಜೆ ಮಾಡಿ ಮತ್ತೆ ಹೊಸ್ಲು ಪೂಜೆ ಎಲ್ಲ ಮಾಡ್ಬಿಟ್ಟು ದೆನ್ ಗೌರಿನ ನಾವು ಮನೆಯೊಳಗೆ ಕರ್ಕೊಂಡ್ ಬರ್ತೀವಿ. ಅದು ನಮ್ ಕಡೆ ನಾವು ನಮ್ಮ ಮನೇಲಿ ಈ ತರ ಮಾಡ್ತಾರೆ. ಇನ್ನ ಬೇರೆಯವ್ರ ಮೇಲೆ ಬೇರೆ ಬೇರೆ ತರ ಮಾಡ್ಬೋದು. ಯೂಶಲಿ ಗೌರಿನ ಕರ್ಕೊಂಡ್ ಬರ್ಬೇಕಾದ್ರೆ ಗಂಗೆ ಪೂಜೆ ಮಾಡೇ ಕರ್ಕೊಂಡ್ ಬರೋದು. ಅದು ಅರ್ಲಿ ಮಾರ್ನಿಂಗೇ ಇರುತ್ತೆ ಗಂಗೆ ಪೂಜೆ ಯಾವಾಗ್ಲೂ. ಸೊ ಈಗ ನೀವು ನೋಡ್ಬೋದು, ಗೌರಿನ ಕರ್ಕೊಂಡ್ ಬರ್ತಾ ಇದೀವಿ. ಪೂಜೆ ಎಲ್ಲ ಮಾಡ್ಬಿಟ್ಟು ಈ ತರ ಕಳ್ಸ ತರ ಮಾಡ್ಬಿಟ್ಟು ಇದನ್ನೇ ನಾವು ಇದ್ರ ತರ ಗೌರಿ ತರ ಇದ್ ಮಾಡ್ಕೊಂಡು ಮನೆಯೊಳಗೆ ಕರ್ಕೊಬಂದು ಅದನ್ನ ಕೂರಿಸ್ತೀವಿ. ಅದೇ ನಮ್ಗೆ ಗೌರಿ. ಸೊ ಈಗ ಗೌರಿ ಪೂಜೆದು ನಮ್ಮ ಮನೇಲಿ ಹೇಗೆ ಮಾಡಿದ್ದಾರೆ ಅನ್ನೋದಂತೂ ನೋಡ್ಬೋದು. ನಮ್ಮ ಮನೇಲಿ ಗೌರಿ ಪೂಜೆಗೆ ಸಿಂಪಲ್ ಪುಳಿಯೋಗರೆ, ಒಬ್ಬಟ್ಟು, ಇನ್ನೇನು ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ ಎಲ್ಲ ಮಾಡಿದ್ರು. ಇನ್ನೇನು ಕರ್ಜಿಕಾಯಿ ಮಾಡಲೇಬೇಕು, ಮತ್ತೆ ಪಾಯಸ, ಹೆಸರು ಬೇಳೆ ಪಾಯಸ ಮಾಡಿದ್ರು, ಕೋಸಂಬರಿ. ಇಷ್ಟು ಸಿಂಪಲ್ ಅಡುಗೆ. ಗೌರಿ ಪೂಜೆ ಸಿಂಪಲ್ ಆಗೇ ಇರುತ್ತೆ, ಯಾಕಂದ್ರೆ ಬೆಳಗ್ಗೆನೆ ಮುಗ್ದೋಗ್ಬಿಡುತ್ತೆ ಅಲ್ಲ, ಆಮೇಲೆ ಏನು ಜಾಸ್ತಿ ಇರಲ್ಲ. ಇನ್ನೇನಿದ್ರು ನಮಗೆ ಹೆಣ್ಮಕ್ಳದೇ ಹಬ್ಬ ಆಗಿರೋದ್ರಿಂದ ಬಳೆಗಳು ಕೊಡೋದು, ನಾವು ಬೇರೆ ಮನೆಗಳಿಗೆಲ್ಲ, ನಮ್ಮ ದೊಡ್ಡಪ್ಪನ ಮನೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲ ಹೋಗೋದು, ನಾವು ಅರ್ಶಿನ ಕುಂಕುಮ ತಗೊಳ್ಳೋದು, ಬಳೆಗಳು ಕೊಡೋದು, ಅದೇ ಮೇನ್ ಹಬ್ಬ. ಬಟ್ ಸಿಂಪಲ್ ಊಟ ಅಡ್ಗೆ ಎಲ್ಲ ಸಿಂಪಲ್ ಇರುತ್ತೆ. ನೆಕ್ಸ್ಟ್ ಡೇ ಗಣಪತಿ ಹಬ್ಬದ ದಿನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ಹೀಗಿತ್ತು ನಮ್ಮ ಗೌರಿ ಹಬ್ಬದ ಸಿಂಪಲ್ ಪೂಜೆ. ಹೀಗೆ ರೆಡಿ ಮಾಡಿದ್ರು. ಸೀರೆ, ಬಳೆ ಎಲ್ಲದನ್ನು ಕೂಡ ಇಡ್ತೀವಿ ಗೌರಿಗೆ, ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ನಾನು ಆಮೇಲೆ ಎದ್ದು ನನ್ನ ಮಗನ್ನೆಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ನಾನು ರೆಡಿ ಆಗಿ ಬಂದು ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಯಾವಾಗ್ಲೂ ಹಂಗೆ ಆಗುತ್ತೆ ಹಬ್ಬದ ಟೈಮಲ್ಲಿ. ಮುಂಚೆ ಎಲ್ಲ ನಾನು ಬೆಳಗ್ಗೆ ಎದ್ದು ರೆಡಿ ಮಾಡಿ ಲಾಸ್ಟ್ ಅಂದ್ರೆ ಒಂದು 2 years ಬ್ಯಾಕ್ ಎಲ್ಲ ನಾನೇ ಗೌರಿಗೆ ತರ್ತಾ ಇದ್ದೆ, ಬೆಳಗ್ಗೆನೆ ಎದ್ದು ರೆಡಿ ಆಗಿ ತರ್ತಾ ಇದ್ದೆ. ಬಟ್ ಇವಾಗ ಆಗಲ್ಲ, ಅದೆಲ್ಲ ಪಾಪು ಇರೋದ್ರಿಂದ. ಏನ್ ಎದ್ದೇಳೋದೆಲ್ಲ ಪ್ರಾಬ್ಲಮ್, ಎದ್ರೆ ಅವನು ಎದ್ಬಿಡ್ತಾನೆ. ಇನ್ ಮಕ್ಕಳಿದ್ರೆ ಗೊತ್ತಲ್ಲ, ಏನು ಮಾಡಕ್ ಬಿಡಲ್ಲ. ಅಂಡ್ ಅವ್ನಿಗೆ ನಿದ್ದೆ ಆಗಿಲ್ಲ ಅಂದ್ರೆ ಇಡೀ ದಿನ ಕ್ರ್ಯಾಂಕಿ ಆಗಿರ್ತಾನೆ. ಸೊ ನಾನು ಅವ್ನು ಎದ್ದೇಳೋ ತನಕ ನಾನು ಎದ್ದೇಳಕ್ಕೆ ಹೋಗಲ್ಲ, ಅನ್ಲೆಸ್ ನಾವೆಲ್ಲರೂ ಹೊರಗೆ ಹೋಗ್ಬೇಕು ಆ ತರ ಇರೋ ತನಕ ನಾನು ಎದ್ದೇಳಕ್ ಹೋಗಲ್ಲ. ಸೊ ಈಗ ನಾನು ಗೌರಿ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗನು ಬಂದ ಪೂಜೆ ಮಾಡ್ತೀನಿ ಅಂತ. ಸೊ ಅವ್ನ ಕೇಳೂನು ತಟ್ಟೆ ಇಡಿಸ್ಬಿಟ್ಟು ಆರತಿ ಬೆಳಗಿಸ್ತಾ ಇದ್ದೀನಿ, ನೋಡಿ. ಮಾಮಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 1
ಒಳ್ಳೇದು ಮಾಡಪ್ಪ. ನಾನು ಹ್ಯಾಪಿಯಾಗಿ ಸ್ಕೂಲ್ಗೆ ಹೋಗೋಂಗೆ ಮಾಡಪ್ಪ. ಜಾಬಿಗೆ ಹಾಕಿ ಮಧು ಬರ್ತಾಳೆ ಬರ್ತಾಳ. ಹಂಗೆಲ್ಲ ಮಾಡಬಾರ್ದು. ಇದು ನನ್ನ ಗೌರಿ ಹಬ್ಬದ ಔಟ್ಫಿಟ್ ಆಗಿತ್ತು. ಸೊ ನನಗೆ ಲೈಕ್ ಸ್ವಲ್ಪ ಪರ್ಪಲಿಶ್, ಡಾರ್ಕ್ ಪರ್ಪಲಿಶ್ ಕಲರಲ್ಲಿ ತಗೊಬೇಕು ಅಂತಿತ್ತು. ಇದು ಸ್ವಲ್ಪ ಡಾರ್ಕ್ ಆಯ್ತು, ಇದಕ್ಕಿಂತಲ್ಲ ಒಂದು ಶೇಡ್ ಲೈಟ್ ಬೇಕಿತ್ತು. ಬಟ್ ನಾನು ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಲೇಟ್ ಆಗಿತ್ತು ಆ್ಯಂಡ್ ಒಂದು 2 ಡೇಸ್ಗೆ ಬರೋ ಅಂಥದ್ದು ಇದಿತ್ತು. ಸೊ ಹಾಗಾಗಿ ಇದನ್ನೇ ತಗೊಂಡೆ. ಸೊ ಈಗ ನನಗೆ ನಮ್ಮ ಮನೇಲಿ ಬಾಗ್ನ ಕೊಡ್ತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಈ ಸತಿ ನಮ್ಮಮ್ಮ ಸುಷ್ಮಿತನ ಕೈಲೇ ನನಗೆ ಬಾಗ್ನ ಕೊಡ್ಸೋಣ ಅಂತ ಅನ್ಕೊಂಡ್ರು. ಯಾಕಂದ್ರೆ ಮುಂದಕ್ಕೆ ಹೀಗೆ ಅಲ್ವಾನೆ ಆಗೋದು. ಸೊ ಹಾಗಾಗಿ ಅಮ್ಮ ಈಗಲೇ ಇದು ಮಾಡ್ಸೋಣ ಅಂತ. ಸೊ ಈಗ ನನಗೆ ಬಾಗ್ನ ಕೊಡುವಂಥ ಶಾಸ್ತ್ರ ನಡೀತಾ ಇದೆ. ಫಸ್ಟ್ ಗೌರಿವಾರ ಬೆಳಗ್ಗೆನೆ ಹಾಕೋಬೇಕಿತ್ತು, ನಾನು ಹಾಕೊಳ್ಳೋದು ಮರ್ತ್ಬಿಟ್ಟಿದ್ದೆ. ಸೊ ಫಸ್ಟು ಗೌರಿ ದಾರ ಎಲ್ಲ ಕಟ್ಬಿಟ್ಟು ಈಗ ನನಗೆ ಏನು ಎಲ್ಲರ ಮನೆಯಲ್ಲೂ ಹೇಗೆ ಬಾಗ್ನ ಕೊಡ್ತಾರೆ ಹಾಗೇನೆ ಅರ್ಶಿನ, ಕುಂಕುಮ, ಹೂವು, ಬಳೆ, ಮತ್ತೆ 2 ಕಾಯಿ, ಅಕ್ಕಿ, ಮತ್ತೆ ಇನ್ ಕೆಲವು ಸೀರೆ ಕೊಡೋರು ಸೀರೆ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಅದು ಅವ್ರವ್ರ ಇದಕ್ಕೆ ಬಿಟ್ಟಿದ್ದು. ಸೊ ನಾನು ಕೈ ಕಟ್ಟಿಸ್ಕೊಂತ ಇದೀನಿ ಅಂತ ನನ್ನ ಮಗನೂ ಬಂದ ನಂಗೂ ಕಟ್ಟು ಅಂತ. ಸೊ ಅವನಿಗೂ ಈಗ ಒಂದು ಗೌರಿ ದಾರ ಕಟ್ಬಿಟ್ಟು ಆಮೇಲೆ ನನಗೆ ಬಾಗ್ನ ಕೊಡೋ ಶಾಸ್ತ್ರ ಮಾಡ್ತಾರೆ. ಸೊ ಎಲ್ಲರ ಮನೇಲೂ ಹೇಗೆ ಹೇಳ್ದಾಗೆ ಎಲ್ಲರ ಮನೇಲೂ ಹೇಗಿರುತ್ತೆ ಹಾಗೇನೆ ನಮ್ಮ ಮನೇಲೂ ಬಾಗ್ನ ಕೊಡೋದು. ಅಂದ್ರೆ ನಮ್ಮ ಮನೇಲಿ ಈ ತರ ಕೊಡ್ತಾರೆ. ಸೊ ನಿಮ್ಮ ಮನೆಗಳಲ್ಲಿ ಹೇಗಿರುತ್ತೆ, ಏನೇನಿರುತ್ತೆ ಅನ್ನೋದನ್ನೆಲ್ಲ ತಿಳಿಸಿ. ಆಬ್ವಿಯಸ್ಲಿ ಈಗ ನಾವು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಾಗ್ನ ಜೊತೆ ತಿಂಡಿ, ಏನು ತಿಂಡಿ ಮಾಡಿರ್ತಾರಲ್ಲ ಹಬ್ಬಕ್ಕೆ ಅದನ್ನು ಎಲ್ಲ ಕೊಟ್ಟು ಕಳಿಸ್ತಾರೆ. ನಂಗೂ ಕೊಟ್ಟಿದ್ರು. ನಾನು ಅಲ್ಲಿ ಹೋಗಿಲ್ದೇ ಇರೋದು ಯಾಕಂದ್ರೆ ನಮ್ಮ ಅವತ್ತು ಅತ್ತೆ ಮಾವನ ಮನೇಲಿ ಈ ಸತಿ ಹಬ್ಬ ಇಲ್ಲ. ಅಲ್ಲ, ನಮ್ಮ ಮಾವನ ತಮ್ಮ ಒಬ್ರು ತೀರೋಗಿದ್ರು. ಸೊ ಅವರ 1 ವರ್ಷ ಆಗೋ ತನಕ ಹಬ್ಬ ಮಾಡಂಗಿಲ್ಲ ಅಲ್ವಾ, ಇಮಿಡಿಯೇಟ್ ಆಗಿದ್ರೆ. ಸೊ ಹಾಗಾಗಿ ಅಲ್ಲಿ ಹಬ್ಬ ಇಲ್ಲ. ಸೊ ಹಾಗಾಗಿ ನಾನು ಈ ವರ್ಷ ಅಲ್ಲಿ ಹಬ್ಬಕ್ಕೆ ಹೋಗ್ಲಿಲ್ಲ. ಅಮ್ಮ ಹೇಳಿದ್ರು, ಅಂದ್ರೆ ನಮ್ಮ ಅತ್ತೆ ಹೇಳಿದ್ರು, ಹೇಗಿದ್ರು ಪಾಪುಗೆ ಹಬ್ಬ ಎಲ್ಲ ತೋರ್ಸೋದು ಇಂಪಾರ್ಟೆಂಟ್ ಅಂಡ್ ಇವಾಗ ಅವನಿಗೆ ಕಲಿತಾ ಇರ್ತಾನೆ. ಸೊ ಇಲ್ಲಿದ್ರೆ ಅಟ್ಲೀಸ್ಟ್ ಹಬ್ಬ ಆಗತ್ತೆ, ಇಲ್ಲೇ ಹಬ್ಬ ತೋರ್ಸು. ಸೊ ನೆಕ್ಸ್ಟ್ ಇಯರ್ ಆಗತ್ತೆ ಅಂತ ಅಂದ್ರು, ಬಂದ್ರೆ ಆಗತ್ತೆ ಅಂತ. ಸೊ ಹಾಗಾಗಿ ನಾನು ಇಲ್ಲೇ ಇದ್ ಮಾಡಿದೆ. ಯಾಕಂದ್ರೆ ನಮ್ಮ ಅತ್ತೆ ಮನೇಲಿ ಅಂದ್ರೆ ನಮ್ಮ ಅರ್ಜುನ್ ಅವರ ಅಜ್ಜಿ ಮನೇಲಿ ಗಣೇಶ ಕೂರಿಸ್ತಾರೆ ಪ್ರತಿ ವರ್ಷ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತಿದ್ದೆ. ಬಟ್ ಅಲ್ಲಿ ಹಬ್ಬ ಇಲ್ಲದೆ ಇರೋದ್ರಿಂದ ನಾನು ಇಲ್ಲೇ ಉಳ್ಕೊಂಡೆ. ಸೊ ಹೀಗೆ ನಮ್ಮ ಮನೇಲಿ ಹೇಗ್ ಬಾಗ್ನ, ಸೊ ಹಾಗಾಗಿ ಬಾಗ್ನ ಕೊಟ್ಟು ಎಲ್ಲದನ್ನು ಕೊಟ್ಟು ಕಳಿಸ್ದೆ. ಅತ್ತೆ ಮನೆಗೆ ಹೋಗ್ಬೇಕು ಅಂತ ಅರ್ಜುನ್ ಕೆಲ್ ಕೊಟ್ಟು ಕಳಿಸ್ದೆ. ಬಟ್ ಹೀಗಿತ್ತು ನಮ್ಮ ಮನೆ ಬಾಗ್ನ ಕೊಡೋದು, ಹೀಗಿತ್ತು.
ಸೊ ಬಾಗ್ನ ಎಲ್ಲ ಕೊಟ್ಟು ಈ ತರ ನಾನು ಆಶೀರ್ವಾದ ತಗೊಂಡು ಪಾಪಗೂ ಎಲ್ಲ ಆಶೀರ್ವಾದ ಇದ್ ಮಾಡಿ ಇದಾಯ್ತು ಬಾಗ್ನದೆಲ್ಲ. ಸೊ ಹೀಗಿದೆ ಬಳೆ ಹಾಕೊಂಡಿದ್ದು, ಇನ್ನ ಮುಂದಕ್ಕೆ ಬಳೆ ಜಾಸ್ತಿ ಆಗ್ಬೋದು. ಸೊ ನೆಕ್ಸ್ಟ್ ನಾನು ಊಟ ಮಾಡಿದೆ. ಇನ್ನ ಅನ್ನ, ಒಬ್ಬಟ್ಟು ಸಾರು, ಪುಳಿಯೋಗರೆ, ಕೋಸಂಬರಿ, ಚಕ್ಲಿ, ಕೋಡ್ಬಳೆ ಎಲ್ಲ ಇತ್ತು. ನಾನು ಸ್ವಲ್ಪ ಎಷ್ಟು ಬೇಕಷ್ಟು ಮಾಡಿದೆ. ಇಷ್ಟೆಲ್ಲ ಮಾಡ್ಬಿಟ್ಟು ನಾವು ಈಗ ನಮ್ಮ ದೊಡ್ಡಪ್ಪನ ಮನೆಗೆ ಬಂದ್ವಿ. ಯಾಕಂದ್ರೆ ಅಲ್ಲೂ ಕೂಡ ಕುಂಕುಮ, ಅರ್ಶಿನ ಕುಂಕುಮ ಎಲ್ಲ ಇಸ್ಕೊಬೇಕಲ್ಲ, ಮಗ್ಳದಿರಿಗೆ ಅಲ್ಲೂ ಕೊಡ್ತಾರಲ್ಲ. ಸೊ ಹಾಗೆ ಸೊ ಇಲ್ಲಿಗೆ ಬಂದಾಗ ಮಕ್ಳದೇ ಒಂದು ಕಾರ್ಬಾರ್ ಆಗಿತ್ತು. ಸೊ ಅದು ಒಂದಷ್ಟು ಗ್ಲಿಮ್ಸಸ್ ತಗೊಂಡಿದ್ದೀನಿ ನೋಡಿ. ರೌಂಡ್ ಅಂಡ್ ರೌಂಡ್ ಮೆಲ್ಲಾಗಿ ಸುಕ್ಕಿದಾಳಿಂದೆ. ಮಕ್ಕಳ ಮೆಲ್ಲ ಕಂಡ್ರ. ಸೊ ಅಲ್ಲಿ ನಾವು ಕುಂಕುಮ ತಗೊಂಡು ಈಗ ನಮ್ಮ ಅತ್ತಿಗೆ ಸುಕ್ಕಿ ಎಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಕುಂಕುಮಕ್ಕೆ. ಆಬ್ವಿಯಸ್ಲಿ ನಮ್ಮ ಸುಕ್ಕಿ ಪುಟ್ಟಿಗೂ ಬಳೆ ಎಲ್ಲ ತರ್ಬೇಕಲ್ಲ, ನಾವು ಬಳೆ ಅದ್ರ ಜೊತೆ ಸ್ವಲ್ಪ ಕ್ಲಿಪ್ಸು ಅವೆಲ್ಲ ತಂದಿದ್ವಿ. ಸೊ ಅದನ್ನೆಲ್ಲ ಈಗ ಹಾಕ್ತಾ ಇದೀವಿ. ಮಗಳೇ ಬಳೆ, ಮಗಳೇ ಸುಕ್ಕಿ ಕೊಡಿ ಪ್ಲೀಸ್ ಪ್ಲೀಸ್. ಮಗಳೇ ಬಳೆ ಇಸ್ಕೋ, ಬಳೆ ಹಾಕಿಸ್ಕೊಳ್ಳಿ ಅಮ್ಮ. ಇಡ್ ನೀನು ಎಲ್ಲ ಕಲರ್ ಇಷ್ಟಪಡ್ತೀಯ ಅಂತ ಎಲ್ಲ ಕಲರ್ ತಂದಿರೋದು. ಚೆನ್ನಾಗಿದ್ಯಾ ಮಗಳೇ? ಇದು ಎಲ್ಲೋ ಕಲರ್ ಆಗಲ್ಲ. ಸೊ ಈಗ ನಮ್ಮ ಸುಕ್ಕಿ ಪುಟ್ಟಿಗೆ ಬಳೆ ಎಲ್ಲ ಕೊಟ್ಟಾದ್ಮೇಲೆ ಈಗ ನಮ್ಮ ಅತ್ತಿಗೆಗೆ ಅರ್ಶಿನ ಕುಂಕುಮ ಕೊಡ್ತಾ ಇದೀವಿ. ಅವ್ರಿಗೂ ಕೂಡ ಬಳೆ ಎಲ್ಲ ತಂದಿರ್ತಾರೆ. ನಮ್ಮಮ್ಮ ಮುಂಚೆನೂ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರಿಗೆಲ್ಲ ಬಳೆನೆ ತಂದ್ಬಿಡ್ತಾರೆ. ಕೆಲವರು ಬಳೆ ದುಡ್ಡು ಅಂತ ಕೊಡ್ತಾರೆ, ಬಟ್ ನಮ್ಮಮ್ಮ ಬಳೆನೆ ತರ್ತಾರೆ. ಸೊ ಹೀಗಾಗಿ ಅವ್ರಿಗೂ ತಂದಿದ್ರು. ಅವರು ಈಗ ಅರ್ಶಿನ ಕುಂಕುಮ ಎಲ್ಲ ತಗೊಂತಾ ಇದ್ದಾರೆ. ಸೊ ಹೀಗಿತ್ತು ಗೌರಿ ಹಬ್ಬದ ಒಂದು ದಿನ. ಏನಂದ್ರೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು, ಅವ್ರಿಗೆಲ್ಲ ಹಿಡಿಯಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ನ ನಮ್ಗಳಿಗೆ ಹೆಣ್ಮಕ್ಳ ಹಬ್ಬ ಅಲ್ವಾ, ಸೊ ಹೆಣ್ಮಕ್ಳು ಆಬ್ವಿಯಸ್ಲಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾರ ಹತ್ರ ಬಳೆ ಇಸ್ಕೊಳ್ಳೋದು, ಬಳೆ ದುಡ್ಡು ಇಸ್ಕೊಳ್ಳೋದು, ಅದೇ ಒಂಥರ ಚಂದ ಅಲ್ಲ, ಇನ್ನೇನಿರುತ್ತೆ ನಮ್ಗೆ. ಸೊ ಎಲ್ಲಾರು ಇಲ್ಲೇ ಊಟ ಮಾಡ್ಕೊಂಡು ಅವರು ಕೂಡ ಹಬ್ಬ ಎಲ್ಲ ಮುಗಿಸ್ಕೊಂಡು ಇನ್ನೇನು ರಾತ್ರಿ ಆಗಿತ್ತು. ಅವ್ರು ನಾವಲ್ಲಿಗೆ ಹೋಗಿ ಅವ್ರು ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ರಾತ್ರಿ ಆಗಿತ್ತು. ಸೊ ಇನ್ನ ಅವ್ರಿಗೆಲ್ಲ ಅವರು ಊಟ ಎಲ್ಲ ಇಲ್ಲೇ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವರು ಹೊರಟ್ರು. ಸೊ ಹೀಗೆ ನಮ್ಮ ಒಂದು ಗೌರಿ ಹಬ್ಬದ ದಿನ ಎಂಡ್ ಆಯ್ತು. ಇವತ್ತೇ ನಂಗೆ ಟಯರ್ಡ್ ಆಗ್ಬಿಟ್ಟಿತ್ತು, ಬಿಕಾಸ್ ಮಕ್ಳನ್ನ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿತ್ತು. ಸೊ ಅದ್ರಲ್ಲೇ ನನಗೆ ಟಯರ್ಡ್ ಆಗೋಗ್ಬಿಟ್ಟಿತ್ತು ಮಕ್ಳನ್ನ ಇಟ್ಕೊಳ್ಳೋ ಅಷ್ಟೊತ್ತಿಗೆ. ಅಲ್ಲಿ ಹೋದಾಗ್ಲೂ ದೊಡ್ಡಪ್ಪನ ಮನೆಗೆ ಹೋದಾಗ್ಲೂ ಮಕ್ಳನ್ನ ಸಂಭಾಳಿಸ್ತಾ ಇದ್ದೆ, ಇಲ್ಲೂ ಇದಾಯ್ತಲ್ಲ. ಸೊ ಸ್ವಲ್ಪ ಟಯರ್ಡ್ ಆಗಿತ್ತು, ಬಟ್ ಈಗ ಚೆನ್ನಾಗಿ ಗೌರಿ ಹಬ್ಬ ದಿನ ಮುಗೀತು. The next day. ಇದು ಬಂದು ನೆಕ್ಸ್ಟ್ ಡೇ, ಅಂದ್ರೆ ಗಣಪತಿ ಹಬ್ಬದ ದಿನ. ಸೊ ಗಣಪತಿ ಹಬ್ಬದ ದಿನ ನಮ್ಮ ಮನೇಲಿ ಈ ತರ ಪೂಜೆ ಆಲ್ರೆಡಿ ಆಗೋಗಿತ್ತು. ನಾನು ಮುಂಚೆನೆ ಹೇಳ್ದಂಗೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಅಮ್ಮ ಪೂಜೆ ಮಾಡಿದ್ರು. ಅಂದ್ರೆ ಆಕ್ಚುಲಿ ಪೂಜೆ ಮಾಡ್ತಾ ಇದ್ರು, ಪೂಜೆ ಮುಗ್ದಿರ್ಲಿಲ್ಲ. ಯಾಕಂದ್ರೆ ಗೌರಿ ಹಬ್ಬದಾದ್ರೆ ಬೆಳಗ್ಗೆನೆ ಮುಗ್ದೋಗುತ್ತೆ, ಇದನ್ನ ಪೂಜೆ ನಡೀತಾ ಇತ್ತು. ಸೊ ನಾವೇನ್ ಗಣಪತಿನ ನಮ್ಮ ಮನೇಲಿ ತರಲ್ಲ. ಯಾವ ಗಣಪತಿ ಇದೆ ಅಂದ್ರೆ ಮನೇಲಿ ಆಬ್ವಿಯಸ್ಲಿ ವಿಗ್ರಹ ಇದೆ ಅಲ್ಲ, ಅದೇ ಗಣಪತಿನ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ. ಸೊ ಇನ್ನ ಗಣಪತಿ ಫೇವ್ರೆಟ್ ಗರ್ಜಿಕಾಯಿ ತಿಂಡಿಗಳನ್ನ ಎಲ್ಲದನ್ನು ಇಟ್ಟಿದ್ವಿ.
ಸೊ ನನ್ನ ಮಗನ ನಾನು ಅಮ್ಮ ಪೂಜೆ ಇನ್ನ ಮುಗಿಸೋ ಅಷ್ಟೊತ್ತಿಗೆನೆ ನಾನು ನನ್ನ ಮಗನ ರೆಡಿ ಮಾಡಿ ಫಸ್ಟ್ ಕಳಿಸ್ಬಿಟ್ಟೆ. ಬಿಕಾಸ್ ಅವನ ಸ್ನಾನ ಎಲ್ಲ ಆಗಿ ಅವನದೆಲ್ಲ ಮುಗಿದ್ರೆ ನನಗೆ ಈಸಿ ಅಂತ. ಸೊ ಅವನು ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಸೊ ಇನ್ನು ಅವನದು ಪೂಜೆ ಎಲ್ಲ ಆಗಿ ಅವನಿಗೆ ಸ್ವಲ್ಪ ಇದೆಲ್ಲ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸಿ ದೆನ್ ನಾನು ಹೋಗಿ ರೆಡಿ ಆಗಕ್ಕೆ ಅಂತ ಹೋದೆ. ನೆಕ್ಸ್ಟ್ ನಾನು ಪೂಜೆ ಮಾಡೋಣ ಅಂತ. ಸೊ ಇವತ್ತು ಗಣಪತಿ ಹಬ್ಬದ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ನೀನು ಬಟ್ಟೆ ತೋರಿಸು. ಟೈಗರ್ ಲಯನ್ ಎಲ್ಲೆಲ್ಲಿದೆ ತೋರಿಸು. ಎಲ್ಲ ಕಡೆ ಅದನ್ನು ಇಟ್ಕೊಂಬೆಲ್ಲ ಅಮ್ಮ ಅವ್ನು ಒಂದೇ ಸತಿ ಕೈ ಕಿತ್ಕೊಂಡ್ಬಿಡ್ತಾನೆ. ಕೈ ಇಟ್ಕೋಬೇ ಬಿ ನೆನ್ನೆ ಇಟ್ಕೊಂಡ್ರಲ್ಲ ಹಂಗೆ ಸೈಡಿಗೆ ಹೋಗಿ ಮುಂಚೆ. ಚೆನ್ನಾಗಿ ಓದ್ತೀನಿ ಚೆನ್ನಾಗಿ ಓದಂಗೆ ಮಾಡು, ಓದಂಗೆ ಮಾಡು. ಹೋಗು ತಾತ. ಎಮ್ಮಿ 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 ಬರ್ತಾರೆ ಅಮ್ಮ. ಅಲ್ಲೋಗಿ ತಾತನ ಹತ್ರ ಹೋಗು. ಸೊ ಇನ್ನು ನಾನು ಹೇಳ್ದಂಗೆ ಅವನ್ನ ಎಲ್ಲ ರೆಡಿ ಮಾಡಿಸಿ ಅವನಿಗೆ ತಿಂಡಿ ಎಲ್ಲ ಆಗಾದ್ಮೇಲೆ ನಾನು ಹೋಗಿ ರೆಡಿ ಆಗಿಬಿಟ್ಟು ಬಂದೆ ಪೂಜೆ ಮಾಡೋಣ ಅಂತ. ಈಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಗಣಪತಿ ಹಬ್ಬ ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ಅಂದರೆ ನಾವು ಗಣಪತಿ ತಂದು ಇಡೋದು ಆ ಥರ ಎಲ್ಲ ಏನಿಲ್ಲ. ಬಟ್ ಯಾವ ಗಣಪತಿ ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡ್ತೀವಿ. ಸೊ ಹಬ್ಬ ಅಂದರೆ ಹಬ್ಬದ ಊಟ ಎಲ್ಲ ಗ್ರ್ಯಾಂಡಾಗೆ ಮಾಡ್ತೀವಿ. ಅಂದರೆ ಹಬ್ಬದ ಏನು ಅಡುಗೆ ತಿಂಡಿಗಳು ಬೇಕೋ ಅದನ್ನೆಲ್ಲ ಅಮ್ಮ ಅವರೇ ಮಾಡ್ತಾರೆ. ಕೆಲವರೆಲ್ಲ ಈಗ ಹೊರಗಿಂದ ತರ್ತಾರೆ. ಬಟ್ ನಮ್ಮಮ್ಮ ಗರ್ಜಿಕಾಯಿ, ಕೋಡ್ಬಳೆ, ಚಕ್ಲಿ, ಒಬ್ಬಟ್ಟು ಎಲ್ಲದನ್ನು ಮನೆಯಲ್ಲೇ ಮಾಡ್ತಾರೆ. ಒಂದು 2-3 ಡೇಸಿಂದನೇ ಪ್ರಿಪೇರ್ ಮಾಡ್ಕೊಂಡು ಮಾಡೋದು. ಸೊ ಆ ಥರ ಎಲ್ಲ ಗ್ರ್ಯಾಂಡ್ ಆಗಿರುತ್ತೆ. ಬಟ್ ಗಣಪತಿ ತಂದು ಕೂರ್ಸೋದು ಅದನ್ನ ಪದ್ಧತಿ ಇಲ್ಲಿ ಇಟ್ಕೊಂಡಿಲ್ಲ. ಬಟ್ ನಾನು ಮುಂಚೆನೆ ಹೇಳ್ದಂಗೆ ನಮ್ಮ ಅತ್ತೆ ಮನೇಲಿ ಅದನ್ನ ಮಾಡ್ತಾರೆ, ಗಣಪತಿ ತರ್ತಾರೆ. ಬಟ್ ಈ ಸತಿ ಆಬ್ವಿಯಸ್ಲಿ ನಾನು ಹೇಳ್ದಂಗೆ ಇಟ್ಟಿಲ್ಲ. ಸೊ ಹಾಗಾಗಿ ಇಲ್ಲೇ ಪೂಜೆ ಮಾಡ್ತಾ ಇದ್ದೀವಿ. ಸೊ ಏನಂದ್ರೆ ನಾವು ಮುಂಚೆ ನನ್ಗೇನ್ ನೆನಪಿದೆ ಅಂದ್ರೆ ಗಣಪತಿ ಅಂದ್ರೆ ಇದಲ್ವಾ ನಾಲೆಜ್ ಅಲ್ವಾ. ಸೊ ಮುಂಚೆ ನಮ್ಮಮ್ಮ ಯಾವಾಗ್ಲೂ ನಮ್ದು ಬುಕ್ಸ್ ಇಟ್ಬಿಟ್ಟು ಪೂಜೆ ಮಾಡೋರು. ಗಣಪತಿ ಹಬ್ಬ ಆದ್ರೆ ಬುಕ್ಸ್ ಇಡೋರು. ಈಗೆಲ್ಲ ನಮ್ಮಮ್ಮಂಗೆ ಬುಕ್ಸೇ ಸಿಗಲ್ಲ ಅನ್ಸುತ್ತೆ, ಯಾಕಂದ್ರೆ ಈಗೆಲ್ಲ ಯಾರು ಓದ್ತಾ ಇಲ್ವಲ್ಲ. ಸೊ ನಾವ್ ಏನಂದ್ರೆ ಯಾವ್ದು ಟಫ್ ಸಬ್ಜೆಕ್ಟ್ಸ್ ಇದೆ ನಾನು ಅದನ್ನ ಕೊಡ್ತಾ ಇದ್ದೆ, ಇದನ್ನ ಇಟ್ಬಿಟ್ಟು ಪೂಜೆ ಮಾಡಿ, ಇದನ್ನ ಇಟ್ಟು ಸೊ ಏನಾದ್ರು ಈಸಿ ಆಗ್ಲಿ ಆ ಸಬ್ಜೆಕ್ಟ್ ಅನ್ನೋ ತರ. ಸೊ ನಮ್ಮ ಅಮ್ಮನೂ ಅಷ್ಟೇ ನಮ್ ಕೆಲ ಕೇಳ್ಬಿಟ್ಟು ಇಡೋರು. ಅದು ಒಂದು ನಮ್ಮ ಮೈಂಡಲ್ಲಿ ಇರ್ತಿತ್ತು ಮುಂಚೆ, ಈ ತರ ಗಣಪತಿ ಹಬ್ಬದ ದಿನ ಟಫ್ ಸಬ್ಜೆಕ್ಟ್ಸ್ ಇಟ್ಟು ಪೂಜೆ ಮಾಡ್ಸಿದ್ರೆ ಅದು ನಮ್ಗೆ ಈಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಈಗ ಯಾರು ಇಲ್ದೇ ಇರೋದ್ರಿಂದ ಈಗ ಬುಕ್ಸ್ ಇಡ್ತಿಲ್ಲ. ಬಟ್ ಏನಂದ್ರೆ ನನ್ನ ಮಗ ಸ್ಕೂಲಿಗೆ ಹೋಗ್ತಾನಲ್ಲ, ಸೊ ಹಾಗಾಗ್ಬಿಟ್ಟು ಅವನ್ಗೂ ನಾವು ಅದನ್ನೇ ಹೇಳ್ಕೊಡ್ತೀವಿ. ಏನಂದ್ರೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು, ಅವ್ನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಳ್ತಾನೆ, ಹ್ಯಾಪಿಯಾಗಿ ಸ್ಕೂಲಿಗೆ ಹೋಗಂಗ್ ಮಾಡು. ನಾನು ಹೇಳ್ತಿದ್ದೆ ಗಣಪತಿ ಮಾಮಿನ್ ಕೇಳ್ಕೊ, ನಿಂಗೆ ಹ್ಯಾಪಿಯಾಗಿ ಸ್ಕೂಲಿಗೆ ಹೋಗ್ತೀಯಾ ಅಂತ. ಸೊ ಇದನ್ನೇ ಸೇಮ್ ನಮ್ಮಮ್ಮ ಕೂಡ ಹೇಳ್ಸಿದ್ರು, ನಾನು ಕೂಡ ಅದನ್ನೇ ಹೇಳಿಸ್ದೆ. ಅವನಿಗೆ ಆಕ್ಚುಲಿ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ. ಯಾರು ಪೂಜೆ ಮಾಡ್ತಿದ್ರು ಹೋಗ್ಬಿಟ್ಟು ಪೂಜೆಯಲ್ಲಿ ಜಾಯ್ನ್ ಆಗ್ತಾನೆ. ಆರತಿ ಎಲ್ಲ ಈ ಹಬ್ಬದಲ್ಲೇ ಫಸ್ಟ್ ಮಾಡಿಸಿದ್ದು. ಬಟ್ ಅವನು ಏನಂತಾರೆ ಗಂಟೆ ಬಾರಿಸೋದು ಅಂಡ್ ಊದ್ಬತ್ತಿ ಬೆಳಗೋದು ಅಂಡ್ ಎಲ್ಲ ಆದ್ಮೇಲೆ ಅರ್ಶಿನ ಕುಂಕುಮ ಹಚ್ಕೊಳ್ಳೋದಂದ್ರೆ ಅವನಿಗೆ ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲಾ ಹೆಂಗಸರು ಅರ್ಶಿನ ಕುಂಕುಮ ಹಚ್ಚೋದ್ರಿಂದ ಅವನಿಗೆ ಬರೀ ಕುಂಕುಮ ಹಚ್ಚೋದ್ರೆ ಆಗಲ್ಲ, ಸ್ಕೂಲ್ ಬಸ್ ಕಲರ್ ಹಚ್ಚು ಅಂತಾನು ಅಂತಾನೆ. ಸೊ ಅವನದು ಪೂಜೆ ಮಾಡಿಸ್ಬಿಟ್ಟು ನಂದು ಪೂಜೆ ಎಲ್ಲ ಆಯ್ತು. ಇನ್ನೇನಿದ್ರು ಊಟ ಮಾಡಬೇಕು. ಸೊ ಆಲ್ಸೋ ಏನಂದ್ರೆ ಇದು ಬಂದ್ಬಿಟ್ಟು ನಂದು ಗಣಪತಿ ಹಬ್ಬದ ಔಟ್ಫಿಟ್ಟು. ಇದನ್ನು ಕೂಡ ನಾನು ಮಿಂತ್ರದಲ್ಲೇ ತಗೊಂಡೆ. ಹೇಗಿದೆ ನಿಮಗೆ, ಹೇಗೆ ಅನ್ನಿಸ್ತು ನನ್ನ ಔಟ್ಫಿಟ್ ಅಂತ ಹೇಳಿ. ಸೊ ಇನ್ನ ನಮ್ಮನೆ ಹಬ್ಬದ ಊಟ ಬಂದ್ರೆ ಬೆಣ್ಣೆ ಕಡುಬು, ಚಿಲ್ಕವರೆಕಾಳು ಸಾರು, ಕೋಸಂಬರಿ, ಪಲ್ಯಗಳು 2 ತರ ಮಾಡಿದ್ರು, ಒಂದು ಬೀನ್ಸು, ಒಂದು ಮುಳ್ಗಾಯಿ ಪಲ್ಯ, ಒಡೆ ಅಂಡ್ ಆಬ್ವಿಯಸ್ಲಿ ಅದ್ರ ಜೊತೆ ಪಾಯಸ ಮಾಡಿದ್ರು. ರಸಾಯನ ಬೆಳಗ್ಗೆದೇನು ಇದು ಪೂಜೆಗೆ ಅಂತ ರಸಾಯನ ಮಾಡಿದ್ರು, ಅದು ಒಬ್ಬಟ್ಟು, ಮತ್ತೆ ಚಕ್ಲಿ, ಕೋಡ್ಬಳೆ, ಗರ್ಜಿಕಾಯಿ, ಇದೆಲ್ಲ ಏನ್ ತಿಂಡಿಗಳಿತ್ತು ಎಲ್ಲ ಇತ್ತು. ಸೊ ಅಂಡ್ ಅನ್ನ ಒಬ್ಬಟ್ಟು ಸಾರು ಕೂಡ ಇತ್ತು.
ಸೊ ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸಾಯಂಕಾಲ ನಾವು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಮನೆ ಹತ್ರ ಇರೋದೇ ಒಂದು ಗಣಪತಿ ದೇವಸ್ಥಾನ. ನಾವು ಈ ಸಾಯಂಕಾಲ ಮಳೆ ಬರ್ತಿತ್ತಲ್ಲ, ಸೊ ಹಾಗಾಗಿ ತುಂಬಾ ದೂರ ಹೋಗೋಕ್ಕಾಗ್ಲಿಲ್ಲ, ಮನೆ ಹತ್ರ ಯಾವ್ದಿತ್ತು ಅದಕ್ಕೆ ಹೋಗೋಣ ಅಂತ ಬಂದ್ವಿ. ಸೊ ನಮ್ಗೆ ದರ್ಶನ ಎಲ್ಲ ಚೆನ್ನಾಗಾಯ್ತು. ಗಣಪತಿ ಹಬ್ಬದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋದ್ರೇನೆ ಅದೊಂದು ಸಮಾಧಾನ. ಇಲ್ಲೂ ಕೂಡ ಒಂದ್ ಸಣ್ಣ ಗಣಪತಿ ಇಟ್ಟಿದ್ರು, ತುಂಬಾ ಕ್ಯೂಟ್ ಆಗಿತ್ತು. ಸೊ ಹಾಗಾಗಿ ಇದನ್ನ ಕ್ಲೋಸ್ ಅಪ್ ಅಲ್ಲಿ ತಗೊಂಡೆ. ಸೊ ಇನ್ನ ಈ ಗಣಪತಿ ದೇವಸ್ಥಾನದ ಮುಗಿಸ್ಬಿಟ್ಟು ನಾವು ನಾವು ಹೊರಗೆ ಬರೋಷ್ಟಿಗೆ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಇನ್ನೊಂದು ಹಾಸನಲ್ಲೇ ವಿದ್ಯಾನಗರಲ್ಲಿ ಒಂದು ದೊಡ್ಡ ಗಣಪತಿ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ, ನನ್ನ ಮಗಂಗೂ ತೋರ್ಸೋಣ, ಲೈಟಿಂಗ್ಸ್ ಇದೆಲ್ಲ ಇರುತ್ತಲ್ಲ ಅಂತ ಅಲ್ಲಿಗೆ ಬಂದ್ವಿ. ನೋಡಿ ಇದೆ ದೊಡ್ಡ ಇದೇ ಇಟ್ಟಿರೋದು ವಿದ್ಯಾನಗರಲ್ಲಿ ಇಟ್ಟಿರೋ ಗಣಪತಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇವನ್ ಡೆಕೋರೇಷನ್ ಇಂದ ಹಿಡಿದು ಗಣಪತಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ನಾನು ಆಕ್ಚುಲಿ ಒಂದು ಲಾಸ್ಟ್ 2 years ಇಂದ ಈ ತರ ಹೊರಗೆ ಹೋಗಿ ದೊಡ್ಡ ಗಣಪತಿ ಎಲ್ಲ ನೋಡಕ್ ಬಿಟ್ಬಿಟ್ಟಿದ್ದೆ. ಅಂದ್ರೆ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ. ಅಲ್ಲಿ ನಮ್ಮ ಅತ್ತೆ ಮನೇಲಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಈಕೋ ಫ್ರೆಂಡ್ಲಿ ಪುಟ್ಟ ಗಣಪತಿ ತಂದಿಡ್ತೀವಿ. ಈ ತರ ಎಲ್ಲಾ ಗಣಪತಿಗಳು ಅಷ್ಟು ನೋಡಿರ್ಲಿಲ್ಲ. ಬಟ್ ಈ ಸತಿ ಪಾಪಗ್ ತೋರ್ಸ್ಬೇಕು ಅನ್ನೋ ಒಂದ್ ಕಾರಣಕ್ಕೆ ನಾವ್ ಹೊರಗ್ ಬಂದ್ವಿ. ಅವನು ಕೂಡ ತುಂಬಾ ಎಂಜಾಯ್ ಮಾಡ್ದ ಗಣಪತಿ. ಅಂಡ್ ಸ್ಟೇಜ್ ಮೇಲೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದ. ಅಲ್ಲಿ ಯಾರೋ ಇನ್ನೊಬ್ರು ಮಕ್ಕಳಿದ್ರು, ಆ ಮಗುನು ಹೇಳ್ಕೊಂಡು ಫಸ್ಟ್ ಅವ್ರ ಅಪ್ಪನ್ ಕರ್ದ ಡ್ಯಾನ್ಸ್ ಮಾಡು ಅಂತ. ಅವ್ರ ಅಪ್ಪ ಹೆಂಗೋ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದ್ ಮಗುನ್ ನೋಡ್ದ. ಸೊ ಅವ್ರ ಅಪ್ಪನ್ ಸೈಡಿಗೆ ಬಿಟ್ಬಿಟ್ಟು ಆ ಮಗುನ ಕರ್ಕೊಂಡು ಡ್ಯಾನ್ಸ್ ಮಾಡೋಣ ಬಾ ಅಂತ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಅಂದ್ರೆ ಅಲ್ಲೆಲ್ಲ ಸಾಂಗ್ ಹಾಕ್ತಾರಲ್ಲ, ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡಕ್ಕೆ ಅಂತ. ಅವನು ತುಂಬಾ ಎಂಜಾಯ್ ಮಾಡ್ದ. ಈ ಸತಿ ಹಬ್ಬ ಗೌರಿ ಗಣಪತಿ ಹಬ್ಬ ಅವನು ತುಂಬಾ ಎಂಜಾಯ್ ಮಾಡ್ದ. ಎಷ್ಟು ಎಂಜಾಯ್ ಮಾಡ್ದ ಅಂದ್ರೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಕಳ್ಸೋ ಅಷ್ಟೊತ್ತಿಗೆ ನಮಗೆ ಸಾಕಾಗೋಯ್ತು. ಇವನ್ ಸ್ಕೂಲಲ್ಲೂ ತುಂಬಾ ಹತ್ನಂತೆ. ಸೊ ಓವರ್ ಆಲ್ ಮಕ್ಳು ಎಂಜಾಯ್ ಮಾಡಿದ್ರೆ ಇನ್ನೇನು ಹಬ್ಬ ಚೆನ್ನಾಗಾದಂಗೆ. ಸೊ ಹೀಗೆ ಇತ್ತು ನಮ್ಮನೆಯ ಗೌರಿ ಗಣೇಶ ಹಬ್ಬ. ನಿಮ್ಮ ಮನೇಲೆಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.